ಇನ್ನು ದೈವ ನರ್ತಕನ ವಿರುದ್ಧ ಈ ಅಸಮಾಧಾನ ವ್ಯಕ್ತವಾಗುವುದಕ್ಕೆ ಮತ್ತೊಂದು ಪ್ರಮುಖವಾದಂತಹ ಕಾರಣ ಇದೆ. ಅದೇನು ಅಂದ್ರೆ ಆ ದೈವ ನರ್ತಕನ ಹಿನ್ನೆಲೆ. ಆವತ್ತು ಬಾರೇಬೈಲು ದೈವಸ್ಥಾನದಲ್ಲಿ ದೈವ ನರ್ತನವನ್ನ ಮಾಡಿದಂಥವರು ಮುಖೇಶ್ ಅಂತ ಹೇಳಿ. ಆ ಮುಖೇಶ್ ಯಾರು ಅಂದ್ರೆ, ದೈವ ನರ್ತಕ ಮುಖೇಶ್ ಯಾರು ಅಂದ್ರೆ, ಕಾಂತಾರ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಆ ದೈವ ನರ್ತನದ ಸೀಕ್ವೆನ್ಸ್ ನಲ್ಲಿ ಮಾರ್ಗದರ್ಶಕರಾಗಿದ್ದವರು. ಕಾಂತಾರ ಸಿನಿಮಾ ಮಾಡಿದಾಗ್ಲೂ, ಕಾಂತಾರ ಚಾಪ್ಟರ್ 1 ಮಾಡಿದಾಗ್ಲೂ ಎರಡರಲ್ಲೂ ಕೂಡ ರಿಷಬ್ ಶೆಟ್ಟಿ ಅವರಿಗೆ ಆ ಸೀನ್ ನಲ್ಲಿ ಯಾವ ರೀತಿಯಾಗಿ ನಟಿಸಬೇಕು, ದೈವ ನರ್ತನ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಮಾರ್ಗದರ್ಶನವನ್ನ ಮಾಡಿದ್ದು ಇದೇ ಮುಖೇಶ್. ಆ ನೇಮೋತ್ಸವದಲ್ಲಿ ದೈವವಾಗಿ ನರ್ತನ ಮಾಡಿದ್ದಾರಲ್ಲ, ದೈವ ನರ್ತಕರಾಗಿದ್ದಾರಲ್ಲ, ಅವರೇ ಈ ಮುಖೇಶ್. ರಿಷಬ್ಗೆ ದೈವಾರಾಧನೆಯ ಕ್ರಮಗಳ ಬಗ್ಗೆ ಮುಖೇಶ್ ಮಾರ್ಗದರ್ಶನವನ್ನ ಕೊಟ್ಟಿದ್ರು. ಕಾಂತಾರಾಗೆ ಸೈಮಾ ಪ್ರಶಸ್ತಿ ಬಂದಂಥ ಟೈಮ್ನಲ್ಲೂ ವೇದಿಕೆಗೆ ಹೋಗಿ ಇದೇ ದೈವ ನರ್ತಕ ಮುಖೇಶ್ ಪ್ರಶಸ್ತಿಯನ್ನ ಸ್ವೀಕರಿಸುವಂತಹ ಕೆಲಸ ಮಾಡಿದ್ರು. ನೇಮೋತ್ಸವದ ವೇಳೆ ಪಂಜುರ್ಲಿ ದೈವದ ನರ್ತಕರಾಗಿದ್ರು ಮುಖೇಶ್. ಆ ದೃಶ್ಯವನ್ನ ನೀವೇನ್ ಗಮನಿಸ್ತಾ ಇದ್ದೀರಿ, ಎಣ್ಣೆ ಬೂಳಿಯವನ್ನ ತೆಗೆದುಕೊಳ್ಳೋದು, ಹೋಗಿ ರಿಷಬ್ ಶೆಟ್ಟಿ ಅವರ ಕಾಲ್ ಮೇಲೆ ಬೀಳೋದು, ಆ ಮಮಕಾರದ ಸನ್ನಿವೇಶವನ್ನ ಏನ್ ನೋಡ್ತಾ ಇದ್ದೀರಿ, ಅದು ಪಂಜುರ್ಲಿ ದೈವದ ಎಣ್ಣೆ ಬೂಳಿಯ ಪಡಿತಾ ಇದ್ದಂತಹ ಸನ್ನಿವೇಶ. ಅಲ್ಲಿ ದೈವ ನರ್ತಕರಾಗಿದ್ದು ಇದೇ ಮುಖೇಶ್. ಇದೇ ಕಾರಣಕ್ಕೆ ಈಗ ದೈವ ನರ್ತಕ ಮುಖೇಶ್ ವಿರುದ್ಧ ಅಪಸ್ವರ ವ್ಯಕ್ತವಾಗಿದೆ. ದೈವ ಕೋಲದ ಸಂಪ್ರದಾಯವನ್ನ ಮರೆತು ವರ್ತಿಸಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಒಂದು, ಅವರು ಹಾಕಿದ್ದಂಥ ಬಟ್ಟೆಯ ಬಗ್ಗೆ ಅಸಮಾಧಾನ ಇದೆ. ಮತ್ತೊಂದು, ಒಂದು ಸಲ ಆ ದೈವ ನರ್ತಕ ಆ ಎಣ್ಣೆ ಬೂಳ್ಯವನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಆತ ಯಾರೂ ಕೂಡ ಶರ್ಟ್ ಹಾಕಿರ್ತಾರೋ ಅವರನ್ನ ಮುಟ್ಟಬಾರ್ದು ಅನ್ನುವಂತಹ ಪದ್ಧತಿ ಇದೆ. ಆದ್ರೆ ಇಲ್ಲಿ ದೈವ ನರ್ತಕ ಹೋಗಿ ರಿಷಬ್ ಶೆಟ್ಟಿ ಅವರ ಕಾಲ್ ಮೇಲೆ ಮಲಗಿದ್ದಾನೆ. ಇದು ಸರಿಯಾದಂತಹ ಕ್ರಮ ಅಲ್ಲ. ದೈವ ನರ್ತನವನ್ನ, ದೈವಾರಾಧನೆಯನ್ನ ಅಪಹಾಸ್ಯ ಮಾಡುವಂತಹ ಕೆಲಸ ಇದರ ಮೂಲಕ ಆಗಿದೆ. ದೈವಾರಾಧನೆ ಅನ್ನೋದು ಸಿನಿಮಾ ಅಲ್ಲ, ಅದು ನಂಬಿಕೆ, ಅದು ಶ್ರದ್ಧೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು, ಜನರಿಗೆ ಬೇರೇನೋ ತೋರಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿ ಒಬ್ಬ ನಟನ ಕಾಲ್ ಮೇಲೆ ಹೋಗಿ ದೈವ ಮಲಗಿದ್ದಿದೆಯಲ್ಲ, ಇದು ಸರಿಯಾದಂತಹ ಕ್ರಮ ಅಲ್ಲ ಅಂತ ಹೇಳಿ ಅಸಮಾಧಾನ, ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕಾಂತಾರದಿಂದ ದೈವಗಳು ಬೀದಿಗೆ ಬಂದಿದ್ದಾವೆ. ಹರಕೆಯ ನೇಮೋತ್ಸವದಿಂದ ದೈವಾರಾಧನೆ ಸಂಪೂರ್ಣ ಮುಗಿತು ಅನ್ನೋ ಹಾಗಾಗಿದೆ ಅಂತ ಹೇಳಿನೂ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೆಲ ದೈವಾರಾಧಕರು. ಹರಕೆ ನೀಡುವುದಕ್ಕೂ ಒಂದಿಷ್ಟು ಕಟ್ಟುಪಾಡುಗಳಿದ್ದಾವೆ. ಆದರೆ ಈ ದೈವಾರಾಧನೆ ಏನ್ ನಡೆಯಿತು ಬಾರೇಬೈಲು ದೈವಸ್ಥಾನದಲ್ಲಿ, ಇದು ದೈವಾರಾಧನೆಯ ನಿಯಮಕ್ಕೆ ವಿರುದ್ಧವಾಗಿದ್ದು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ದೈವಾರಾಧನೆಯ ವಿರುದ್ಧ ವ್ಯಕ್ತವಾಗಿರುವಂತಹ ಆಕ್ರೋಶವನ್ನ ಗಮನಿಸ್ತಾ ಇದ್ದೀರಿ. ಕಾಮೆಂಟ್ಸ್ ನ ನೋಡ್ತಾ ಇದ್ದೀರಿ, ಸೋಷಿಯಲ್ ಮೀಡಿಯಾದ ಕಾಮೆಂಟ್ಸ್. ಎಲ್ಲಿಗೆ ಬಂತು ನೋಡಿ ಮೂಢನಂಬಿಕೆಗಳು ಅಂತ ಒಬ್ರು ಕಾಮೆಂಟ್ ಹಾಕಿದ್ದಾರೆ. ನನ್ನ ಸಂದೇಹವನ್ನ ಓ ದೈವವೇ ಎಲ್ಲಿ ನಿರ್ಣಯ ಮಾಡಿವೆ, ಎಲ್ಲಿಗೆ ಬಂತು ನೋಡಿ ಮೂಢನಂಬಿಕೆಗಳು ಅಂತ ಹೇಳಿ ರಘು ತುಮಕೂರು ಅನ್ನೋರು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಟ್ವೀಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ, ಕಾಮೆಂಟ್ ಅನ್ನ ಗಮನಿಸ್ತಾ ಇದ್ದೀರಿ. ಸುಮಲತಾ ಕಲಾನಾಥ್ ಅಂತ ಹೇಳಿ, ದೇವರು ಶ್ರೀಮಂತರನ್ನ ಹುಡುಕಿಕೊಂಡು ಹೋಗ್ತಾ ಇದೆ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ದೈವ ನರ್ತಕನ ಈ ವರ್ತನೆಗೆ. ಸ್ಟೇ ಅಲೋನ್ ಅನ್ನುವಂಥ ಮತ್ತೊಂದು ಅಕೌಂಟ್, ಆ ಅಕೌಂಟ್ ನಿಂದ ಬಂದಿರುವಂತಹ ಕಾಮೆಂಟ್ ನೋಡ್ತಾ ಇದ್ದೀರಿ. ದೇವರು ಇಲ್ಲ ಗುರು, ಇದೆಲ್ಲ ಡೋಂಗಿ ನಾಟಕ ಅಂತ ಹೇಳಿ ಕಾಮೆಂಟ್ ಹಾಕಲಾಗಿದೆ. ದೇವಕಿ ನಂದನ ಅಂತ ಹೇಳಿ ಮತ್ತೊಬ್ರು ಕಾಮೆಂಟ್ ಹಾಕಿದ್ದಾರೆ. ದೈವ ಕೂಡ ದುಡ್ಡು ಫೇಮು ಇರೋರ ಮೇಲೆ ಮಲಗಿದೆ ಅಂದ್ರೆ ನಿಜ ಪಂಜುರ್ಲಿ ಬಂದಿರಬೇಕು, ಇದೆಲ್ಲ ನಿಜ ದೈವದ ಮರ್ಯಾದೆ ತೆಗೆಯೋಕೆ ಇರೋದು ಅಂತ ಹೇಳಿ ಕಾಮೆಂಟ್ ಹಾಕಿದ್ದಾರೆ ದೇವಕಿ ನಂದನ ಅನ್ನೋರು. ನಿತೇಶ್ ಅಂತ ಹೇಳಿ ಮತ್ತೊಬ್ಬರ ಕಾಮೆಂಟ್ ಅನ್ನ ಗಮನಿಸ್ತಾ ಇದ್ದೀರಿ. ಓವರ್ ಆಕ್ಟಿಂಗ್, ಎಕ್ಸ್ಟ್ರಾ ಮನಿ, ಈ ರೀತಿಯಾಗಿ ಕಾಮೆಂಟ್ ಅನ್ನ ಹಾಕಲಾಗಿದೆ. ದೈವಾರಾಧನೆ ಅಂದ್ರೆ ಅದು ನಂಬಿಕೆಯ ಅಡಿಪಾಯ. ಅದು ದೈವಾರಾಧಕರ ಬಗ್ಗೆ, ದೈವ ನರ್ತಕರ ಬಗ್ಗೆ ಯಾರು ಮಾತೇ ಆಡೋದಿಲ್ಲ. ಆದರೆ ಈ ಸನ್ನಿವೇಶ ಏನಿದೆ
ಇದು ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕಾರಣ ಆಗಿದೆ, ಟೀಕೆಗಳಿಗೆ ಗುರಿಯಾಗಿದೆ. ಮತ್ತೊಂದು ಕಾಮೆಂಟ್ ಅನ್ನ ನೋಡ್ತಾ ಇದ್ದೀರಿ. ಯುನೈಟೆಡ್ ತುಳುನಾಡು ಸ್ಟೇಟ್ ಅನ್ನುವಂತಹ ಅಕೌಂಟ್ನಿಂದ ಬಂದಿರುವಂತಹ ಕಾಮೆಂಟ್. ಪಂಜುರ್ಲಿ ದೈವ ಅಲ್ಲ, ಇದು ದೈವ ನರ್ತಕ ಮುಖೇಶನ ಹುಚ್ಚಾಟ. ನಿಜವಾದ ದೈವ ಮಾನವನ ಮೇಲೆ ಮೈ ಮೇಲೆ ಬಿದ್ದು ಹೊರಳಾಡೋದಿಲ್ಲ ಅಂತ ಹೇಳಿ ಕಾಮೆಂಟ್ ಹಾಕಿದ್ದಾರೆ. ಇನ್ ಸಚಿನ್ ಕುಡ್ಲಾ ಅನ್ನುವಂತಹ ಒಂದು ಅಕೌಂಟ್, ಅದರಿಂದ ಆ ಅಕೌಂಟ್ನ ಮೂಲಕ ಹಾಕಿರುವ ಕಾಮೆಂಟ್ ನೋಡ್ತಾ ಇದ್ದೀರಿ. ಅವನಿಗೆ ಎಷ್ಟು ಕೊಟ್ಟಿದ್ದಾರಂತೆ ಹೀಗೆ ನಟನೆಯನ್ನ ಮಾಡೋಕೆ ಅನ್ನುವಂತಹ ಅರ್ಥದಲ್ಲಿ ಕಾಮೆಂಟ್ ಹಾಕಿದ್ದಾರೆ. ದೈವ ನರ್ತಕನ ವಿರುದ್ಧ ಅಸಮಾಧಾನ. ಜಗ್ಗಾ ನಿಡ್ಲೆ ಅಂತ ಹೇಳಿ ಮತ್ತೊಂದು ಅಕೌಂಟ್ನಿಂದ ಕಾಮೆಂಟ್ ಬಂದಿದೆ. ದುಡ್ಡಿಗಾಗಿ ದೈವ ಇದ್ದವರ ಕಾಲ ಬುಡದಲ್ಲಿ ಎಂಬಂತೆ ಆಗಿದೆ ನಮ್ಮ ಸಂಸ್ಕೃತಿ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಾಗರಿ ಜೀವ ಅನ್ನುವಂತಹ ಒಂದು ಅಕೌಂಟ್ನಿಂದ ಬಂದಿರುವಂತಹ ಕಾಮೆಂಟ್ ನೋಡ್ತಾ ಇದ್ದೀರಿ. ದೈವ ಯಾವತ್ತೂ ಮನುಷ್ಯನ ತೊಡೆ ಮೇಲೆ ಮಲಗೋದುಂಟ ಮಾರ್ರೆ, ಈ ತರ ಯಾಕೆ ನಾಟಕ ಮಾಡಬೇಕು, ಇವರಿಂದ ದೈವಗಳ ಬಗ್ಗೆ ಅಂದ್ಕೊಳ್ಳೋದಿಲ್ವಾ ಜನ, ಛೇ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹರಿ KM ಅನ್ನುವಂತಹ ಅಕೌಂಟ್ನ ಕಾಮೆಂಟ್ನ ನೋಡ್ತಾ ಇದ್ದೀನಿ. ಜನರನ್ನ ದೈವದ ಹೆಸರಲ್ಲಿ ಮಂಗ ಮಾಡ್ತಾರೆ ಅಷ್ಟೇ, ದೈವ ಮೈ ಮೇಲ್ ಬರೋದು ಸ್ವಲ್ಪ ಹೊತ್ತು, ಬಾಕಿದೆಲ್ಲ ದೈವ ನರ್ತಕನ ಭ್ರಮೆ ನಾಟಕ ಅಷ್ಟೇ, ಇದಕ್ಕೆ ಸಬ್ ಕಾನ್ಶಿಯಸ್ ಮೈಂಡ್ ಜೊತೆ ಆಟ ಆಡೋದು ಅಂತಾರೆ ಅಂತ ಹೇಳಿ ಹರಿ KM ಕಾಮೆಂಟ್ ಮಾಡಿದ್ದಾರೆ. ಸುಪ್ರೀತ್ ಕುಶಾಲಪ್ಪ ಅನ್ನೋರ ಕಾಮೆಂಟ್ನ ಗಮನಿಸ್ತಾ ಇದ್ದೀರಿ. ದೈವ ಇದೆ, ದೈವಿ ಶಕ್ತಿನೂ ಇದೆ, ಆದ್ರೆ ಈಗ ದೈವ ನರ್ತಕರು ಸ್ವಲ್ಪ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿದ್ದಾರೆ ಅಷ್ಟೇ. ವಿಷಯ ಇಷ್ಟೇ, ನಂಬಿಕೆ ಇದೆ ದೈವದ ಮೇಲೆ ಅಂದ್ರೆ ದೈವ ನರ್ತಕ ಯಾಕೆ ದೈವ ಆದಾಗ ಅಲ್ಲಿರುವಂತಹ ಅತ್ಯಂತ ಶ್ರೇಷ್ಠ ದೈವ ಭಕ್ತನನ್ನ ಹುಡುಕೋದಕ್ಕೆ ವಿಫಲವಾಗೋದು ಅನ್ನೋದು ನನ್ನ ಪ್ರಶ್ನೆ ಅಂತ ಹೇಳಿ ಕಾಮೆಂಟ್ ಹಾಕಿದ್ದಾರೆ. ಶ್ರುತಿ ಜಿ ಶೆಟ್ಟಿಗಾರ್ ಅನ್ನುವಂಥವರ ಕಾಮೆಂಟ್ ನೋಡ್ತಾ ಇದ್ದೀರಿ. ಸಾರಿ, ದೈವ ದೇವರು ಹಾಗೆಲ್ಲ ಸಿಕ್ಕಿದವರ ಮೇಲೆಲ್ಲ ಮಲಗೋದಿಲ್ಲ, ಅದು ದೈವ ನರ್ತಕ ಅಷ್ಟೇ ಅಂತ ಹೇಳಿ ಕಾಮೆಂಟ್ ಹಾಕಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಕ್ಷಾ ಅನ್ನುವಂತಹ ಅಕೌಂಟ್ನಿಂದ ಬಂದಿರುವಂತಹ ಕಾಮೆಂಟ್. ಆಕ್ಟರ್ನ ಮುಂದೆ ಭೂತದ ಭಯಂಕರ ಆಕ್ಟಿಂಗ್ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ಇನ್ನೊಬ್ರು ಧನುಷ್ ಪೂಜಾರಿ ಅಂತ ಹೇಳಿ ಕಾಮೆಂಟ್ ಮಾಡಿದ್ದಾರೆ. ಸದ್ಯಕ್ಕೆ ನನಗೆ ನಾಟಕದಲ್ಲಿ ನಡೆಯುವ ಕೋಲಕ್ಕಿಂತ ಕೋಲದಲ್ಲಿ ನಡೆಯುವ ನಾಟಕದ ಬಗ್ಗೆ ಚಿಂತೆ ಹೆಚ್ಚಾಗಿದೆ. ನನ್ನ ಕುಟುಂಬದಲ್ಲಿ ತಪ್ಪಿ ಕೂಡ ಈತನಿಂದ ನೇಮ ಕಟ್ಟಿಸೋದಿಲ್ಲ. ಇದ್ದವರ ಮೈ ಮೇಲೆ ಹೊರಳಾಡುವ ಇವನಿಗೆ ಮಡಿ ಅನ್ನುವಂತಹ ಶಬ್ದದ ಅರ್ಥ ಗೊತ್ತಿರಬಹುದಾ? ನನಗೆ ಈ ದೃಶ್ಯ ನೋಡಿ ಅಸಹ್ಯ ಅನ್ಸ್ಬಿಡ್ತು. ಯಾರಿಗೆ ಇವನ ನೇಮ ಇಷ್ಟವಾಗುತ್ತೋ ನಾ ಕಾಣೆ. ನಾಟಕೀಯ ಮುಖಭಾವ, ನಾಟಕೀಯ ನುಡಿ, ನಾಟಕೀಯ ಬಣ್ಣ, ದೈವದ ಕುಲವೇ ಹಾಳಾಗಬಹುದು ಇಂಥವರಿಂದ ಅಂತ ಹೇಳಿ ಕಾಮೆಂಟ್ ಅನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಹಲವರು ಈ ರೀತಿಯಾಗಿ ಕಾಮೆಂಟ್ ಮಾಡಿದ್ದಾರೆ. ಇದರಲ್ಲಿ ಒಂದಿಷ್ಟು ಜನರ ಅಭಿಪ್ರಾಯ ಏನು ಅನ್ನೋದನ್ನ ನಿಮ್ಮ ಮುಂದಿಡುವಂತಹ ಕೆಲಸವನ್ನ ಮಾಡಿದ್ವಿ. ಮೊನ್ನೆ ಡಿಸೆಂಬರ್ 4ನೇ ತಾರೀಕು ನಡೆದಿರುವಂತಹ ಹರಕೆಯ ಕೋಲ ಇದು. ಆ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರ ಕುಟುಂಬಸ್ಥರು, ವಿಜಯ್ ಕೆರಗಂದೂರು, ಸಂತೋಷ್ ಆನಂದರಾಮ್ ಸೇರಿ ಇಡೀ ಕಾಂತಾರ ಚಿತ್ರತಂಡ ಈ ಹರಕೆ ನೇಮೋತ್ಸವದಲ್ಲಿ ಭಾಗಿಯಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ದೈವ ನರ್ತಕ ವರ್ತಿಸಿದಂತಹ ರೀತಿ ಅಸಮಾಧಾನ, ಆಕ್ರೋಶಕ್ಕೆ ಕಾರಣವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.